ಮತ್ತೆ ಇನ್ನೇನು ಬರೇಕಾಗಿ ಬಂದೈತಿ. ಹೆಂಗಮ್ಮ ದಂಡ ಇದು ಅದೇ 4 ಕೋಟಿ ಅಂತಾರೆ, ಅದೆಷ್ಟು ಅಂತ ಮಾಹಿತಿ. ಇನ್ನು ನಂತರ ವೀರಸಾಗರ ಗ್ರಾಮದಲ್ಲಿ ಕರವೆಯ ಅಧ್ಯಕ್ಷರಾದಂತಹ ಮಂಜುನಾಥ್ ಹಾಗೂ ಗಂಗಾರುದ್ರಯ್ಯ ಈ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಮತಗಟ್ಟೆ ಸಂಖ್ಯೆಯಲ್ಲಿ ಕೈಗೊಂಡಂತಹ ಯೋಜನೆಗಳ ಜೊತೆಗೆ ಯಾವ ರೀತಿ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತಿದೆ, ಜೊತೆಗೆ ಮುಖ್ಯವಾಗಿ ಈ ಬಾರಿ ಶೇಕಡಾವಾರು ಮತ ಹೆಚ್ಚಾಗಲಿದೆ ಎಂದು ತಿಳಿಸಿದರು. ಸರ್, ಏನು 2024ನೇ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆಯಲ್ಲ, ಇಲ್ಲಂತೂ ಚೆನ್ನಾಗಿದೆ. ಈ ಸತಿ ಡಾಕ್ಟರ್ ಸುಧಾಕರ್ ಅವರು ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ 50,000 ಹೆಚ್ಚಿನ ಮತಗಳನ್ನು ತಗೊಂಡು ಜಯಶೀಲರಾಗಿರ್ತಾರೆ. ಯಾವ ರೀತಿ ಇದೆ ನಿಮ್ಮ ಗ್ರಾಮದಲ್ಲಿ? ಎಷ್ಟು ಓಟ್ ಇದೆ, ಎಷ್ಟು ನಡೆದಿದೆ? ನಮ್ಮಲ್ಲಿ 397 ಓಟ್ ಇದೆ. ಒಂದು 300 ಬಿಜೆಪಿನೇ ಬೀಳ್ತದೆ. ಯಾವ ರೀತಿ ಇದೆ ಜನರ ಪ್ರತಿಕ್ರಿಯೆ? ಜನಾಭಿಪ್ರಾಯ, ಜನ ವಾರಂಟಿಯಾಗಿ ಬಂದು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಯಾವ ಬಿಸಿಲು ಸಹ ಲೆಕ್ಕಿಸ್ತಲೇ ಮನೆಯಿಂದ ಒಬ್ಬರು ಸಹ ತಪ್ಪಿಸ್ಗಳ ಬಂದು ಓಟ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾವ ರೀತಿ ಮೈತ್ರಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀರಾ? ಚೆನ್ನಾಗಿದೆ. ಬಿಜೆಪಿ JDS ಮೈತ್ರಿ ಚೆನ್ನಾಗಿದೆ. ಯಾರು ಭಿನ್ನಾಭಿಪ್ರಾಯ ಇಲ್ದಲೆ ಒಟ್ಟು ಕುಟುಂಬದಲ್ಲಿ ಬಂದ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಕೆಲವೊಂದ್ ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಈ ತರ ಮೈತ್ರಿ ಆಗಿದೆ, ಅನುಕೂಲ ಆಗೋದು ಅಂತ ತುಂಬಾ ಜನ ಹೇಳ್ತಾ ಇದ್ರು. ಅದು ನೀವು ಹೇಳ್ತೀರಾ? 150 ಸೀಟ್ ಗೆಲ್ಲೋರು. ಬಿಜೆಪಿ JDS 2 ಮೈತ್ರಿ ಆಗಿದೆ. 150 ಸೀಟ್ ಗೆಲ್ಲೋರು. ಇವತ್ತು ರಾಜ್ಯದಲ್ಲಿ ಸುಭಿಕ್ಷವಾಗಿ ಮಳೆ ಆಯ್ತಿತ್ತು, ಬೆಳೆ ಆಯ್ತಿತ್ತು, ಜನ ಸಮೃದ್ಧಿ ಆಗಿರೋರು, ಪ್ರಪಂಚ ನೆಮ್ಮದಿ ಆಗಿರೋದು. ಇವತ್ತೇನಾಗಿದೆ ಅಂದ್ರೆ ಕಾಂಗ್ರೆಸ್ ಬಂದು ಬರಗಾಲ ಬಂದು ಕೂತಿದೆ. ಜನಗಳು ವಾರಂಟಿಯಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಆ ಥರ ಆಗಿದೆ. ಎಲ್ಲ ಒಂದ್ ಕಡೆ ಮಹಿಳೆಯರು ಜನಗಳು ಒಂದ್ಸತಿ ಅಲ್ಲೇ ಮೋಸ ಹೋಗೈತಿ, ಇನ್ನೊಂದ್ಸತಿ ಮೋಸ ಹೋಗೋದು ಬೇಡ ಅಂತ ಅವರಲ್ಲೇ ಅಭಿಪ್ರಾಯ ಬರ್ತಾ ಇದೆ. ಲೇಡೀಸ್ ಕೈಲೇ ಅಭಿಪ್ರಾಯ ಬರ್ತಾ ಇದೆ. ಮಂಜುನಾಥ್ ಅಂತ. ಸುಮಾರು 869 ಕೋಟಿ ಅನುದಾನ ಈಗಾಗಲೇ 11 ತಿಂಗಳಲ್ಲಿ 869 ಕೋಟಿ ಅನುದಾನ ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದತ್ತ ನಡೀತಾ ಇದ್ದಾರೆ. ಆದ್ದರಿಂದ ಆಮೇಲೆ ನಮ್ಮ 5 ಗ್ಯಾರಂಟಿಗಳು ನಿರಂತರವಾಗಿ ಜನಗಳಿಗೆ ತಲುಪ್ತಾ ಇದೆ. ರೇಷನ್ ಅಕ್ಕಿ ಬದಲಿಗೆ ಅಮೌಂಟು ಸಹ ಅವ್ರು ತಿಂಗಳ ಅವ್ರ ಖಾತೆಗೆ ಬೀಳ್ತದೆ. 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ, ಯುವ ನಿಧಿ ಕೊಡ್ತಾ ಇದ್ದೀವಿ. ಈಗ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಬಂದರೆ 25 ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ನುಡಿದಂತೆ ನಡೆಯುವಂಥ ಪಕ್ಷ ಇದು. ನಮ್ಮ ಪಕ್ಷದ ಸಿದ್ಧಾಂತನೇ ನುಡಿದಂತೆ ನಡೆಯುವಂಥ ಸಿದ್ಧಾಂತ ಇರೋದ್ರಿಂದ ಎಲ್ಲ ಜನಗಳು ಕೆಲವು ಹಂಗೂ ಹಿಂಗೂ ಇರ್ತದೆ. ಆದರೆ ನಾವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ರಕ್ಷಾರಾಮಯ್ಯನವರು ಇಲ್ಲಿ ಹೈಯೆಸ್ಟ್ ಬಹುಮತದಿಂದ ಗೆಲ್ತಾರೆ. ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಇದೆ ರೆಸ್ಪಾನ್ಸ್? ನಮ್ಮ ಗ್ರಾಮದಲ್ಲಿ ಎರಡೂ ನಡೆದಾವೆ. ಅವರು ಎರಡೂ ಮಿಂಗಲ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಅದು ಈಗಲೇ ಹೇಳೋಕ್ಕಾಗಲ್ಲ. ನಮ್ಮಲ್ಲೂ ನಾವು ಕೆಲಸ ಮಾಡಿದ್ದೀವಿ. ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದೀನಿ. ಅದರಿಂದ ಅದು ಪ್ಲಸ್ ಪಾಯಿಂಟ್ ಇದೆ. ಏನು ತೊಂದರೆ ಇಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ವರ್ಕ್ ಆಗ್ತದೆ. ಗಂಗಾಧರಯ್ಯ VH, KBC ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, PSSನ ಅಧ್ಯಕ್ಷರು. ಇನ್ನು ಇತ್ತ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸೀಪುರ ಸರ್ಕಾರಿ ಶಾಲೆಯಲ್ಲಿ ನಾಗರಾಜು ಹಾಗೂ ಹಾಲೇನಹಳ್ಳಿಯಲ್ಲಿ ರಾಮಾಂಜನೇಯ ಮತ್ತು ಇನ್ನಿತರರು ಕೂಡ
ಹಲವಾರು ಕಾಂಗ್ರೆಸ್ ಮುಖಂಡರು ಸಹ ತಮ್ಮ ಅನಿಸಿಕೆಯನ್ನು ಮತ್ತು ಮತದಾನದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟರು. ಈ ಆಲೇನಹಳ್ಳಿ ವಾರ್ಡಲ್ಲಿ ಏನು ನಮ್ಮ ನೆಲಮಂಗಲದ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಸೀನಣ್ಣವರು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಇವತ್ತು ಕ್ಷೇತ್ರದ ಸುತ್ತಮುತ್ತ ಕಾಂಗ್ರೆಸ್ ಪರವಾದ ಒಂದು ಅಲೆ ಇದೆ ಸರ್. ಈ ಕ್ಷೇತ್ರ ಈ ಬೂತಲ್ಲಿ ಎಷ್ಟು ಓಟ್ ಇದೆ, ಎಷ್ಟಾಗಿದೆ ಈಗ ಆಲ್ರೆಡಿ? ಈ ನಮ್ಮ ಆಲೇನಹಳ್ಳಿ ಬೂತ್ ಎರಡು ಬೂತ್ ಇದೆ. ಅದರಲ್ಲಿ ಒಂದು ಬೂತಲ್ಲಿ 450 ಆಗಿದೆ, ಒಂದು ಬೂತಲ್ಲಿ 300 ಓಟ್ ಆಗಿದೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ? ಯಾವ ನಿಮ್ಮ ಪಂಚಾಯತಿ ಓವರಾಲ್ ಪಂಚಾಯತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇವತ್ತು ಮತದಾರಗಳನ್ನು ಕೈ ಹಿಡಿದು ಅವನ ಮನ ಮುಟ್ಟಿ ಇವತ್ತು ಕಾಂಗ್ರೆಸ್ ಪರವಾದ ಒಂದು ಅಲೆ ಇದೆ ಸರ್. ರಕ್ಷಾರಾಮಯ್ಯ ಅವ್ರ ಗೆಲುವಿನ ಬಗ್ಗೆ ಏನು ಹೇಳ್ತೀರಾ ಸರ್? ರಕ್ಷಾರಾಮಯ್ಯನವರು 100% ಗೆದ್ದೇ ಗೆಲ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಒಂದು ಸಿದ್ದರಾಮಯ್ಯರವರ ಒಂದು ಆಡಳಿತ ಮತ್ತು DK ಶಿವಕುಮಾರ್ ಅವರ ಒಂದು ದಕ್ಷ ಆಡಳಿತದಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ಜಯ ಬೈಲಿ ಬಾರಿಸ್ಬೋದಂತ ಒಂದು ಆಶಾಭಾವನೆ ನಮ್ಮಲ್ಲಿದೆ ಸರ್. ನನ್ನ ಹೆಸರು ರಾಮಾಂಜನೇಯ, ನರಸೀಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸಂಜೆಯ ವೇಳೆಗೆ ಕೆಂಗಲ್ ಕೆಂಪೋಹಳ್ಳಿ ಗ್ರಾಮದಲ್ಲಿ JDS ಮತ್ತು BJP ಮೈತ್ರಿ ಜೋರಾಗಿ ಕಂಡುಬಂದಿತು. ಈ ಸಂದರ್ಭದಲ್ಲಿ ಬಿಜೆಪಿಯ ಹೋಬಳಿ ಅಧ್ಯಕ್ಷರಾದಂತಹ ಕೆಂಗಲ್ ಕೆಂಪೋಹಳ್ಳಿ ಮುರಳೀಧರ್ ಮಧು ಹಾಗೂ ಬೂತ್ ಅಧ್ಯಕ್ಷರಾದಂತಹ ಬಾಳೆಕಾಯಿ ರಾಮಣ್ಣ ಸೇರಿದಂತೆ ಹಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡು ಈ ಬಾರಿ ಮತದಾನ ಶಾಂತಿಯುತವಾಗಿ ನಡೆದಿದೆ ಎಂದು ತಿಳಿಸಿದರು. ಕಂಬಾಳು ಶಿವಂಗಿ ಪಂಚಾಯತಿ ಪೂರ ಮುಗಿಸಿ ಇವಾಗ ಹೊನ್ನಳ್ಳಿ ಪಂಚಾಯತಿ ಒಂದು ಅರ್ಧ ಮುಗಿಸಿ ಇವಾಗ ವೀರಸಾಗರ ಬಂದಿದ್ದೀನಿ. ಒಂದು ಹಬ್ಬದ ವಾತಾವರಣ ಅಂತ ಸೃಷ್ಟಿ ಆಗ್ಬಿಟ್ಟಿದೆ. ಎಲ್ಲಾದರೂ ನಮ್ಮ BJP ಕೇಸರಿ ಸಾಲು ಮತ್ತು ದಳು ಶಾಲು ಹಾಕೊಂಡು ಜನ ನಿಂತವ್ರೆ ಅಂದರೆ ಹಿಂಗಲ್ಲ, ಒಂಥರ ಖುಷಿ, ಒಂಥರ ಹಬ್ಬದ ವಾತಾವರಣದಲ್ಲಿ ಎಲೆಕ್ಷನ್ ಮಾಡ್ತಾವ್ರೆ. ನಾನು ಎಂದೂ ನೋಡಿಲ್ಲ, ನಾನು ಓಟ್ ಹಾಕಿದಾಗಿಂದ ಈ ಥರ ಎಲೆಕ್ಷನ್ ಎಂದೂ ನೋಡಿಲ್ಲ. ಈ JDS BJP ಮೈತ್ರಿ ಆಗಿರೋದು ಒಂದು ಶ್ರೀರಾಮನವಮಿ ಮಾಡ್ದಂಗೆ ಆಗೈತೆ. ಎಲ್ಲ ಒಂದು ಕಡೆ ಸೋಂಪುರ ಹೋಬಳಿಲಿ BJP ಜಾಸ್ತಿ ಲೀಡ್ ಬರುತ್ತೆ ಅಂತ 100% ಒಂದು ಹೆಚ್ಚು ಕಮ್ಮಿ ನಮ್ಮ ಸೋಂಪುರದಲ್ಲಿ 8ರಿಂದ 10 ಸಾವಿರ ಲೀಡಿಂಗ್ ಮೇಲೆ ಬರ್ತದೆ. ಸೂಪರ್ ಆಗಿದೆ ರೆಸ್ಪಾನ್ಸ್ ಅಂತ. ನಮ್ಮ ಇವಾಗ ನಮ್ಮ ಕೆ ಸುಧಾಕರ್ ಅವ್ರಿಗೆ ಎಲ್ಲದರಲ್ಲಿ 100% ಗ್ಯಾರಂಟಿ. ನಮ್ಮ ನೆಲಮಂಗಲದಲ್ಲೇ ಮಿನಿಮಮ್ ಅಂದರೆ ಒಂದು 40ರಿಂದ 50 ಸಾವಿರ ಓಟ್ ಲೀಡಿಂಗ್ ಬರ್ತದೆ. ಒಟ್ಟಾರೆಯಾಗಿ ಜನಗಳಿಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮೈತ್ರಿ ಮುಂದುವರಿಸ್ತೀರಾ ಅಂತ ಸರ್? ಅದು ವರಿಷ್ಠರು ಬಿಟ್ಟಿದ್ದು. ಮತ್ತು ಇವಾಗ ನಮ್ಮ ಮೋದಿ ಅವ್ರ ಕೈ ಬಲಪಡಿಸೋಕೆ ಅಂತ ನಮ್ಮ ಹಿರಿಯರಾದಂಥ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು ಎಲ್ಲ ಕೈ ಜೋಡಿಸಿರೋದ್ರೆ ಇವಾಗ ಈ ಸರ್ಕಾರ ನಮ್ಮ BJP ಬರುತ್ತೆ. BJP ಬಂದಕ್ಕೆ ಮನೇನೆ ಇದು ದೇಶದಲ್ಲಿ ಮಳೆ ಬೆಳೆ ಎಲ್ಲ ಸುಭಿಕ್ಷವಾಗಿ ನಡೀತಿದೆ ಅಂತ ನಂಬಿಕೆ ಅಂತ 100% ಇದೆ. ಶ್ರೀರಾಮನ ಮೇಲೆ ಎಲ್ಲ ನಂಬಿಕೆ ಇಟ್ಟು ವೋಟ್ ಮಾಡ್ತಾವ್ರೆ. ಈ ಗ್ಯಾರಂಟಿ ನಕಲಿ ಗ್ಯಾರಂಟಿ ಎಲ್ಲ ಹೊಟ್ಟೋದು. ಇವಾಗ ಅತ್ತೆ ಸೊಸೆಯರಿಗೆ ತಂದು ಇಕ್ಬಿಟ್ರು, ಗಂಡ ಹೆಂಡ್ರನ್ನ ಬಿಡಿಸ್ಬಿಟ್ರು. ಆ ನಕಲಿ ಗ್ಯಾರಂಟಿ ಯಾವ ನಡೆಯಲ್ಲ, ಎಲ್ಲ ನಡೆಯೋದು ಒಂದೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಬೆಳಗಿಂದ ಶುಭ ಶುಕ್ರವಾರ ದಿನ ನಮ್ಮದು ಮತದಾನ ಆರಂಭವಾಯಿತು. ನಮ್ಮ ಊರಿನಲ್ಲಿ ಸುಮಾರು 660 ಮತ ಇದೆ. ಅದರಲ್ಲಿ ವಿಭಾಗ್ಯ ಸುಮಾರು 500 ಮತ ಅವರೇಜು ಆಗಿದೆ. ನಾವೆಲ್ಲರೂ ಸಹ ಕೆಂಗಲ್ ಕೆಂಪಹಳ್ಳಿಯ ಗ್ರಾಮಸ್ಥರು ಪೂರ್ಣವಾಗಿ ಒಮ್ಮತವಾಗಿ 99% ಎಲ್ಲರೂ ಸಹ BJPಗೆ ಮತ ಮಾಡಿದ್ದಾರೆ. ಯಾರಿಗೆ ಅಂದರೆ ಮೋದಿಗೋಸ್ಕರ, ಮೋದಿ ದೇಶದ ಅಭಿವೃದ್ಧಿ ಮತ್ತು ಮೋದಿಯವರ ಮಾಡಿರುವಂಥ ಕಾರ್ಯಗಳು ಮತ್ತು ಹಿಂದುತ್ವದ ಬಗ್ಗೆ, ಶ್ರೀರಾಮ ಮಂದಿರ ಕಟ್ಟಿರೋದು ಮತ್ತು ಪ್ರತಿಯೊಬ್ಬ ಮನುಷ್ಯನ ಒಂದು ಆಸೆ ಅನ್ನೋದು. ಇವಾಗ ಮುಸ್ಲಿಮ್ಸ್ ಬಾಂಧವರು ಲೆಕ್ಕ ಹಾಕೊಳ್ಳಿ, ಇವಾಗ ಮೊನ್ನೆ ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ. ಇಂಥ ಘಟನೆಯ ಬಗ್ಗೆನೂ ಕೆಲವು ಮತಗಳು ಬದಲಾವಣೆ ಆಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಮತ ಬದಲಾವಣೆ ಆಗಿ ನಮಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಿಶ್ಚಿತ ಅಂತ ಹೇಳ್ತೀರಾ? ಸುಧಾಕರ್ 100% ಸುಧಾಕರ್ ಗೆದ್ದೇ ಗೆಲ್ತಾರೆ. ಎಷ್ಟು ಲೀಡ್ ಕೊಡ್ತೀರಾ ಸರ್ ನಿಮ್ಮ ತಾಲೂಕಲ್ಲಿ? ನಮ್ಮ ತಾಲೂಕಲ್ಲಿ ಒಂದು 30,000 ಲೀಡ್ ಬಂದೇ ಬರುತ್ತೆ. ನಿಮ್ಮ ಹೆಸರು? ತುಳಸಿರಾಮ್. ಇನ್ನು ಒಟ್ಟಾರೆಯಾಗಿ ನಂತರ ಸೋಂಪುರ ಹೋಬಳಿಯಲ್ಲೂ ಸಹ ಹಲವಾರು ಮುಖಂಡರು ಮತದಾನ ಮಾಡಿದ್ದು ವಿಶೇಷವಾಗಿತ್ತು. BJP ಮತ್ತು JDS ಮೈತ್ರಿಯ ಪರವಾಗಿ ಹಲವಾರು ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಬಸವಣ್ಣ ಹಾಗೂ ಮಹಿಳಾ ಪದಾಧಿಕಾರಿಗಳಾದಂತಹ ವೇದಾವತಿ ಮತ್ತು ತಂಡದವರು ಹಾಗೂ ಇನ್ನಿತರರು ಸಹ ಕಂಡುಬಂದರೆ, ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಅಂಗಡಿ ಚಂದ್ರಣ್ಣ ಮತ್ತು ತಂಡದವರು ಕಂಡುಬಂದರು. ಇನ್ನು ಈ ಎಲ್ಲ ಘಟನೆಗಳ ನಂತರ ಲಕ್ಕೂರು ಮತಗಟ್ಟೆಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಲಕ್ಕೂರು ಮತಗಟ್ಟೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂತಹ ಗ್ರಾಮ ಪಂಚಾಯಿತಿ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಂಚೆಮನೆ ಪ್ರಕಾಶ್ ಹಾಗೂ ಅಂಚೆಮನೆ ಪ್ರಕಾಶ್ ಈ ಸಂದರ್ಭದಲ್ಲಿ ಮಾತನಾಡಿ, ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿ ಯೋಜನೆಗಳು ಹಲವಾರು ಅನುಕೂಲತೆಯಾಗಿದೆ ಎಂದು ತಿಳಿಸಿದ್ದು ಹೀಗೆ.
ನಮ್ಮದು ಲಕ್ಕೂರು 2ನೇ ಬೂತು, ಸೋಂಪುರ ಹೋಬಳಿ ಅಗಳಗುಪ್ಪೆ ಪಂಚಾಯಿತಿ. ಇದು ಇತಿಹಾಸದ ಪುಟ ಏನಂದರೆ, ಅಗಳಗುಪ್ಪೆ ಪಂಚಾಯಿತಿ ಒಳಗಡೆನೆ 2ನೇ ಬೂತು ಮತ್ತು ಮೊದಲನೇ ಬೂತು ಎರಡೂ ಲೀಡಿಂಗ್ ಇರ್ತದೆ ಯಾವತ್ತೂ ಕೂಡ. ಅದರೊಳಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ ಇವತ್ತಿನವರೆಗೂ ಬಡವರ ಪಕ್ಷ ಆಗಿದೆ ಹೊರತು ಜಾತ್ಯತೀತ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ. ಇದುವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಎಲ್ಲ ಬಡವರ ಪಕ್ಷದಲ್ಲಿ ಇವತ್ತು ಎಲ್ಲ ಸರ್ವಬಾಳು ಸಮಪಾಳು ನನಗೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇವತ್ತು ಬೇರೆ ಯಾರೇ ಇರ್ಬೋದು, ನಾವು ಅವ್ರ ಬಗ್ಗೆ ನಾವು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಮಗೆ ರಕ್ಷಾರಾಮಯ್ಯನವರು ಶ್ರೀರಕ್ಷೆಯಾಗಿ ಸಿದ್ದರಾಮಯ್ಯ ಮತ್ತು ನಮ್ಮ DK ಶಿವಕುಮಾರ್ ಅವರು ಎಲ್ಲ ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರ ಅಧ್ಯಕ್ಷತೆ ಒಳಗಡೆ ಇವತ್ತು ನಾವು ಈ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರ 1 ರಿಂದ 1.5 ಲಕ್ಷ ಅತಿ ಹೆಚ್ಚು ಮತದಿಂದ ಕೊಡ್ತೀವಿ. ಒಂದು ಎರಡನೇದಾಗಿ ನಮಗೆ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಇವತ್ತು ನಮಗೆ ಬಲಗೈಯಾಗಿ ನಿಂತ್ಕೊಂಡು ಇದುವರೆಗೂ ನಮಗೆ ನಾನು ಬುದ್ಧಿ ಕಣ್ಣಲ್ಲಿಂದ ನಮಗೆ 30 ವರ್ಷದಿಂದ ಶಾಸಕರಿರಲಿಲ್ಲ. ಈಗ ನಾವು 31ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇನ್ನು ಮುಂದೆ ನಮಗೆ ಅಭಿವೃದ್ಧಿ ಮಾಡಿ ಸೇವಕರಾಗಿ ನಾವು ಕೆಲಸ ಮಾಡ್ತೀವಿ ಹೊರತು ನಾವು ಶಾಸಕ ಆಗಲಿ, ನಾವು ಪಂಚಾಯತಿ ಅಧ್ಯಕ್ಷರು ಮಾಜಿನದಾಗಲಿ ಯಾವುದೂ ಇಲ್ಲ. ಜನರ ಸೇವೆ, ಜನಾರ್ದನ ಸೇವೆ. ನಾವು ಮುಂದೆ ನಮ್ಮ ಎದುರು ಕೂಡ ನಾವೆಲ್ಲರನ್ನೂ ಜೊತೆಗೂಡಿಸಿಕೊಂಡು ಅಭಿವೃದ್ಧಿ ಕಡೆ ನಾವು ಗಮನ ಕೊಡ್ತೀವಿ ಹೊರತು ಬೇರೆ ನಾವು ಪಾರ್ಟಿ ರಾಜಕೀಯ ವಿಚಾರವಾಗಿ ದುರುದ್ದೇಶದಿಂದ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಾವು ಅದು ಅಭಿವೃದ್ಧಿ ಅಲ್ಲ. ನಾವು ಅಭಿವೃದ್ಧಿ ಮಾಡಿ ನಮ್ಮ ಸಾಧನೆ ಏನಂತ ಮಾಡಿ ಇನ್ನು ಮುಂದಿನ ಬರೋ ಎಲೆಕ್ಷನಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಇನ್ಯಾವುದೇ ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಜನರು ಅವರೇ ಮುಕ್ತವಾಗಿ ಕೆಲಸ ಮಾಡೋರಿಗೆ ಬಂದು ಅವರೇ ನಿಂತು ಪ್ರಾಮಾಣಿಕವಾಗಿ ಓಟ್ ಹಾಕಬೇಕು. ನಮಗೆ ನಮ್ಮ ಮಟ್ಟದಲ್ಲಿ ನಾವು ಇವತ್ತು ಪ್ರತಿ ಮನೆಗೆ ಹೋಗಿದ್ದೀವಿ. ಈಗ ಆಲ್ರೆಡಿ 65% ನಡೆದಿದೆ. ಇದರಲ್ಲೂ ಕೂಡ ನಮಗೆ ಜಯಶೀಲರಾಗಿ ನಮ್ಮ ಬೂತ್ನಲ್ಲೂ ಲೀಡಿಂಗ್ ಕೊಡ್ತೀವಿ. ಲಕ್ಕೂರು 1 ಮತ್ತು 2ರಲ್ಲೂ ಕೊಡ್ತೀವಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಹೆಸರು ಅಂಚೆಮನೆ ಪ್ರಕಾಶ್ ಅಂತ, ಮಾಜಿ ಅಧ್ಯಕ್ಷರು, ಅಗಳಗುಪ್ಪೆ ಗ್ರಾಮ ಪಂಚಾಯತ್. ಇನ್ನು ನಂತರ ಇದೇ ವೇಳೆಯಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಹಾಗೂ ಮುಖಂಡರಾದಂತಹ ಯುವ ಮುಖಂಡರಾದ ಸಪ್ತಗಿರಿ ಶಂಕರ್ ನಾಯಕ್ ಆಗಮಿಸಿದರು. ಈ ಸಂದರ್ಭದಲ್ಲಿ ಬೊಮ್ಮೂಲ್ ರಮೇಶ್ ಹಾಗೂ ಜಕ್ನಹಳ್ಳಿ ಬಾಬು ಇನ್ನಿತರರು ಸಾಥ್ ನೀಡಿದರು. ಸ್ಥಳೀಯವಾಗಿ ಪಂಚಾಕ್ಷರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಉಮೇಶಪ್ಪ ಸೇರಿದಂತೆ ಸಿದ್ದರಾಜು ಇನ್ನಿತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಪ್ತಗಿರಿ ಶಂಕರ್ ನಾಯಕ್ ಭೇಟಿ ಹಾಗೂ ಇಡೀ ತಾಲೂಕಿನಲ್ಲಿ ಬಿಜೆಪಿ ಮತ್ತು JDS ಮುನ್ನಡೆ ಹಾಗೂ ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ಪರ ಉತ್ತಮ ಅಲೆ ಇದೆ ಎಂದು ತಿಳಿಸಿದ್ದು ಹೀಗಿದೆ. ಇವಾಗ ತನಕ ಟೌನು, ಡ್ಯಾಮ್ಗಳು, ಕಸ್ಬಾ, ಇವಾಗ ಸೋಂಪುರದಲ್ಲಿ ಓಡಾಡ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಒಳ್ಳೆ ವಾತಾವರಣ ಇದೆ BJPಗೆ. ಎಲ್ಲ ಕಡೆ ಮತದಾನ ಶಾಂತಿಪೂರ್ವಕವಾಗಿ ನಡೀತಾ ಇದೆ. ತುಂಬ ಒಳ್ಳೆ ಸ್ಪಂದಿಸ್ತಿದ್ದಾರೆ ಜನ. ಇದೇ ಥರ ಮುಂದಕ್ಕೂ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಒಟ್ಟಾರೆಯಾಗಿ ನೋಡಿದಾಗ ಮೈತ್ರಿ ಬಲ ಕೊಟ್ಟಿದೆಯಾ ಅಂತ? 100ಕ್ಕೆ 100 ಮೈತ್ರಿ ಬಲ ಕೊಟ್ಟಿದೆ. ಎಲ್ಲೆಲ್ಲಿ ನಾವು ವೀಕ್ ಇದ್ವೋ ಅಲ್ಲಿ ದಳದವರು ನಮಗೆ ಶಕ್ತಿ ತುಂಬಿದ್ದಾರೆ. ಅದೇ ಥರ ಎಲ್ಲೆಲ್ಲಿ ದಳ ವೀಕ್ ಇತ್ತು ನಮ್ಮ BJP ಶಕ್ತಿ ತುಂಬಿದ್ದಾರೆ. ಜೊತೆಯಲ್ಲಿ ಒಟ್ಟು ನಾವು ಒಳ್ಳೆ ಒಂದು ಲೀಡಲ್ಲಿ ಗೆಲ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ. ಸರ್, ಈಗ ಕೆಲವು ಕ್ಷೇತ್ರಗಳಲ್ಲಿ ಇದು ಪ್ರಶ್ನೆ ಇದಾಗ್ತದೆ. ಅದರಲ್ಲಿ ಏನು ಬೇರೆ ಅನುಮಾನನೇ ಇಲ್ಲ. ಅದರಲ್ಲಿ ಅನುಮಾನ ಇಲ್ಲ. ಒಳ್ಳೆ ಟೀಮ್ ವರ್ಕ್ ನಡೆದಿದೆ ಈ ಚುನಾವಣೆ. ಇದೇ ಥರ ನಾವೆಲ್ಲ ಒಂದಾಗಿ ಹೋಗಿ ಮುಂದಿನ ಚುನಾವಣೆಗಳಲ್ಲೂ ನಾವೆಲ್ಲ ಥರದಲ್ಲಿ ಗೆಲುವು ಸಾಧಿಸ್ತೀವಿ ಅಂತ ಹೇಳಿ. ಸುಧಾಕರ್ ಅವ್ರಿಗೆ ಎಷ್ಟು ಲೀಡ್ ಕೊಡ್ತೀರಾ ಸರ್ ನಿಮ್ಮ ನೆಲಮಂಗಲ? ಕನಿಷ್ಠ ಪಕ್ಷ ಒಂದು 25,000 ಲೀಡ್ ಅಂತೂ ಬರಲೇಬೇಕು ಈ ಭಾಗದಿಂದ. ಒಳ್ಳೆ ಲೀಡ್ ಬರುತ್ತೆ. ನಮ್ಮ ನೆಲಮಂಗಲ ತಾಲೂಕಿಂದ ಒಂದು 25,000 ರಿಂದ 30,000 ಲೀಡ್ ಕೊಟ್ಟೇ ಕೊಡ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ವಿಜಯ ಮಾಲೆ ದೊರಕಲಿದೆ, ಇತ್ತ ರಕ್ಷಾರಾಮಯ್ಯಗೋ ಅತ್ತ ಡಾಕ್ಟರ್ K ಸುಧಾಕರ್ ಅವರಿಗೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಸೋಂಪುರ ಹೋಬಳಿಯ ಮತದಾನದ ಚಿತ್ರಣ ಹೀಗಿತ್ತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.